ಓಕೆ, ಒಂದು ಫುಡ್ ಚೈನಲ್ಲಿ ಪ್ರತಿಯೊಂದು ಟ್ರಾಪಿಕಲ್ ಲೆವೆಲಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನು ಮೆಷರ್ ಮಾಡೋದಕ್ಕೋಸ್ಕರ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಡ್ರಾ ಮಾಡ್ತೀವಿ, ವಿಚ್ ಇಸ್ ಕಾಲ್ಡ್ ಅಸ್ ಎಕಲಾಜಿಕಲ್ ಪಿರಮಿಡ್. ಇದನ್ನು ಪರಿಸರ ಪಿರಮಿಡ್ ಅಂತ ಕರಿತೀವಿ. ಐ ರಿಪೀಟ್, ಫಸ್ಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು, ಆಹಾರ ಸರಪಳಿಯಲ್ಲಿ ಕಂಡುಬರುವ ಪ್ರತಿಯೊಂದು ಟ್ರಾಪಿಕ್ ಮಟ್ಟಗಳಲ್ಲಿ ಜೈವಿಕ ಉತ್ಪಾದಕತೆಯನ್ನು ಅಳೆಯಲು ಬಿಡಿಸಲಾಗುವ ಗ್ರಾಫಿಕಲ್ ಚಿತ್ರಣವನ್ನು ಪರಿಸರ ಪಿರಮಿಡ್ ಅಂತ ಕರಿತೀವಿ. ಎಕಲಾಜಿಕಲ್ ಪಿರಮಿಡ್ ಅಂದರೆ ನಿಮ್ಗೆ ಎನ್ವಿರಾನ್ಮೆಂಟಲ್ ಅದು ಕಾಣಲ್ಲ, ಇಟ್ಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಯಾಕೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರಿತಾ ಇದ್ದೀವಿ ಅಂತಂದರೆ ಪ್ರತಿ ಟ್ರಾಪಿಕ್ ಲೆವೆಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನು ಮೆಷರ್ ಮಾಡೋದಕ್ಕೋಸ್ಕರ ಅಂತ, ಆಯಿತಾ? To measure the bioproductivity in each and every tropical level, to measure the bioproductivity in each and every tropical level of a food chain, we are going to draw a schematic representation, graphical representation, which is called as ecological pyramid. ಇದು ಕ್ಲಿಯರಾ? ಎಸ್ ಆರ್ ನೋ? ಓಕೆ, ಇದು ಕ್ಲಿಯರ್. ಆದರೆ ನೋಡಿ ಇವಾಗ, ಓಕೆ, ಈಗ ನೋಡ್ರಲ್ಲಿ ಬಯೋ ಪ್ರೊಡಕ್ಟಿವಿಟಿ ನಾನು ಮೆಷರ್ ಮಾಡಬೇಕಾದ್ರೆ ನಾನು ನಂಬರ್ಸಲ್ಲಿ ತಾನೇ ಮೆಷರ್ ಮಾಡಿದ್ದು. ಅರೆ ಬಾಯ್, ಇಲ್ಲಿ ಮೆಷರ್ ಮಾಡ್ಬೇಕಾದ್ರೆ ನಂಬರ್ಸಲ್ಲಿ ತಾನೇ ಮೆಷರ್ ಮಾಡಿದ್ದು. ಇದು ಜಾಸ್ತಿ ಇದೆಯಾ, ಇದು ಜಾಸ್ತಿ ಇದೆಯಾ, ಇದು ಜಾಸ್ತಿ ಇದೆಯಾ, ಇದು ಜಾಸ್ತಿ ಇದೆಯಾ, ನಂಬರ್ಸಲ್ಲಿ ತಾನೇ ಮೆಷರ್ ಮಾಡಿದೆ. ಬಯೋ ಪ್ರೊಡಕ್ಟಿವಿಟಿ ನಂಬರ್ಸಲ್ಲಿ ಮೆಷರ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಪಿರಮಿಡ್ ಆಫ್ ನಂಬರ್ಸ್. ಓಕೆ, ಇಲ್ಲ ಸರ್, ಬಯೋ ಪ್ರೊಡಕ್ಟಿವಿಟಿನ ಕೆ ಜಿಲಿ ಮೆಷರ್ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಪಿರಮಿಡ್ ಆಫ್ ಬಯೋಮಾಸ್. ಮಾಸ್ಗೆ ಎಸ್ ಐ ಯೂನಿಟ್ ಏನು? ಕಿಲೋಗ್ರಾಮ್ಸ್. ಓಕೆ, ಸೊ ಪಿರಮಿಡ್ ಆಫ್ ನೋಡಿ ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಟ್ರಾಪಿಕಲ್ ಲೆವೆಲಲ್ಲಿ ಬಯೋ ಪ್ರೊಡಕ್ಟಿವಿಟಿನ ಜೌಲ್ಸಲ್ಲಿ ಮೆಷರ್ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ಪಿರಮಿಡ್ ಆಫ್ ಎನರ್ಜಿ, ಬಿಕಾಸ್ ಎನರ್ಜಿದು ಎಸ್ ಐ ಯೂನಿಟ್ ಏನು? ಇದು ಕ್ಲಿಯರಾ? ಸರಿ, ಈಗ ನಾವು ಪಿರಮಿಡ್ ಆಫ್ ನಂಬರ್ಸ್ ಬಗ್ಗೆ ಮಾತ್ರ ಮಾತಾಡೋಣ. ಸೊ ನಿಮ್ಮ ತಲೆಗೆ ಏನು ಬರಬೇಕು ಅಂತಂದರೆ ನಂಬರ್ಸ್ ಬಗ್ಗೆ ಮಾತ್ರ ಮಾತಾಡಬೇಕೀಗ. ಅಂದರೆ ನಾನೀಗ ಒಂದು ಪಿರಮಿಡ್ ತಗೊಂಡ್ರೆ ಬಯೋ ಪ್ರೊಡಕ್ಟಿವಿಟಿಯನ್ನು ನಾವು ಬರೀ ನಂಬರ್ಸಲ್ಲಿ ಮಾತ್ರ ಮೆಷರ್ ಮಾಡಬೇಕು, ಕೆ ಜಿಲೂ ಮೆಷರ್ ಮಾಡಬಾರ್ದು, ಜೌಲ್ಸಲ್ಲೂ ಮೆಷರ್ ಮಾಡಬಾರ್ದು.